ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಒಂದು ವಿಶೇಷವಾದ ದಿನದ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ವಿಶೇಷವಾದ ದಿನದಲ್ಲಿ ನೀವು ಮಾಡುವಂತಹ ಕೆಲವು ಸರಳವಾದ ಅನುಸರಣೆಗಳಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಆ ದಿನ ಯಾವುದು ಅಂತ ಕೂಡ ನಿಮ್ಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಒಂದು ವಿಶೇಷವಾದ ದಿನ ಅಂತ ಹೇಳಿದೆ. ಈ ಒಂದು ದಿನನ ಯಾವ ಭಕ್ತರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಈ ದಿನಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಎಷ್ಟು ನಾವು ಭಕ್ತಿಪೂರ್ವಕವಾಗಿ ಒಂದು ಪೂಜೆಯನ್ನ ಸಲ್ಲಿಸ್ತೀವಿ, ಅದಕ್ಕೆ ಅತ್ಯುತ್ತಮವಾದ ಒಂದು ಅನುಗ್ರಹವನ್ನ ನಾವು ಪಡಿತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ ನಾವು ಈ ದಿನವನ್ನ ಸದುಪಯೋಗ ಪಡಿಸ್ಕೊಳ್ಳೇಬೇಕು. ಅಂದ್ರೆ ನಾವು ಎಷ್ಟು ಭಕ್ತಿಯಿಂದ ಈ ದಿನ ಪೂಜೆ ಮಾಡ್ತೀವಿ, ಅದಕ್ಕೆ ಶ್ರೇಷ್ಠವಾದ ಫಲವನ್ನ ನಾವು ಪಡಿತೀವಿ. ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ ಕಷ್ಟಗಳಿಂದ ಹೊರಬರಬೇಕು ಅಂತ, ಅಥವಾ ನಾವು ಅಂದುಕೊಂಡಿದ್ದು ನೆರವೇರ್ತಾ ಇಲ್ಲ ಅಂತ ತುಂಬಾನೇ ಯೋಚನೆ ಮಾಡೋದು ಕೂಡ ಉಂಟು. ಇಂತಹ ಒಂದು ವಿಶೇಷವಾದ ದಿನಗಳಲ್ಲಿ ಮಾಡುವಂತಹ ಸರಳ ಅನುಸರಣೆಗಳಿಂದ ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. ಪ್ರತಿಯೊಂದು ವಿಶೇಷವಾದ ದಿನಕ್ಕೂ ಅದರದೇ ಆದ ಮಹತ್ವ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದ ದಿನಗಳನ್ನ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಗೊತ್ತಿರೋರಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ವಿಶೇಷವಾದ ದಿನ ಅಥವಾ ಶ್ರೇಷ್ಠವಾದ ದಿನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅದು ಯಾವುದು ಅಂದ್ರೆ ಸುಬ್ರಹ್ಮಣ್ಯ ಷಷ್ಠಿ. ತುಂಬಾನೇ ವಿಶೇಷವಾದದ್ದು. ನೀವು ಅಂದುಕೊಂಡಿದ್ದೆಲ್ಲ ನೆರವೇರ್ಬೇಕು ಅನ್ನೋದಾದ್ರೆ ಖಂಡಿತ ಇದನ್ನ ಆಚರಣೆ ಮಾಡಿ, ತುಂಬಾನೇ ಒಳ್ಳೇದಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಇವಾಗ ನಾನು ತಿಳಿಸಿಕೊಡ್ತೀನಿ. ಸುಬ್ರಹ್ಮಣ್ಯ ಷಷ್ಠಿ ಅಂದ್ರೆ ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದಿನ ಅಂತ ಹೇಳ್ಬೋದು. ಇದನ್ನ ಸ್ಕಂದ ಷಷ್ಠಿ ಅಂತ ಕೂಡ ಕರೀತಾರೆ. ಯಾಕೆ ಈ ದಿನ ತುಂಬಾ ವಿಶೇಷ? ಶಿವಪಾರ್ವತಿಯ ಪುತ್ರ ಕಾರ್ತಿಕೇಯನನ್ನ ಯಾಕೆ ಪೂಜೆ ಮಾಡ್ಬೇಕು, ಪೂಜೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಉಂಟು ಅಂತ ತಿಳಿಸ್ತೀನಿ. ಮಾರ್ಗಶಿರ ಮಾಸದ ಪವಿತ್ರವಾದ ದಿನ ಅಂತ ಅಂದ್ರೆ ಅದು ಸ್ಕಂದ ಷಷ್ಠಿ. ಮಾರ್ಗಶಿರ ಮಾಸನೇ ತುಂಬಾ ವಿಶೇಷ. ಅದ್ರಲ್ಲಿ ಈ ಒಂದು ದಿನ ಅಂತೂ ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಸಂಕಟ ನಿವಾರಕ ಸ್ಕಂದ ಷಷ್ಠಿ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಯಾಕೆ ಇದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವ ಪರ್ವವಾಗಿದೆ ಅಂತ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ ಅಂದ್ರೆ ಅದು ಸುಬ್ರಹ್ಮಣ್ಯ ಷಷ್ಠಿ. ಪ್ರತಿ ಭಕ್ತರು ಅವರ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು ಇಟ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡ್ತಾನೆ ಇರ್ತಾರೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದ್ರಲ್ಲೂ ಈ ಒಂದು ವಿಶೇಷವಾದ ದಿನದಲ್ಲಂತೂ ಸುಬ್ರಹ್ಮಣ್ಯ ಸ್ವಾಮಿಗೆ ಇನ್ನಷ್ಟು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಜೀವನದ ಅಡೆತಡೆಗಳನ್ನ ದೂರ ಮಾಡಲು ಪ್ರಾರ್ಥಿಸ್ತಾರೆ. ಸಂಕಟ ವಿನಾಶಕ ಅಂತ ಕರೆಯಲ್ಪಡುತ್ತೆ ಈ ದಿನ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ಅಸುರರನ್ನ ವಧಿಸಿ ದೇವತೆಗಳನ್ನ ಮತ್ತು ಧರ್ಮವನ್ನ ರಕ್ಷಿಸ್ತಾರೆ. ಜೀವನದಲ್ಲಿ ಯಶಸ್ಸು, ವಿಜಯ, ಅದರಲ್ಲೂ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ಬೇಕಾ, ಸಮೃದ್ಧಿಯನ್ನ ಬಯಸುವವರು ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡ್ಬೇಕಾಗತ್ತೆ. ಈ ಒಂದು ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಪ್ರತಿಯೊಬ್ಬ ಭಕ್ತರು ಆಚರಿಸ್ತಾರೆ. ಹಾಗೇನೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಮತ್ತು ಅವರ ಶೌರ್ಯ ಪ್ರದರ್ಶನ ಎರಡಕ್ಕೂ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಈ ದಿನ ಅತ್ಯಂತ ಪ್ರಬಲನಾದ ದೈತ್ಯ ತಾರಕಾಸುರನನ್ನ ವಧಿಸಿ ಭೂಮಿಯ ಮೇಲೆ ಧರ್ಮವನ್ನ ರಕ್ಷಿಸ್ತಾರೆ. ಅದಕ್ಕಾಗಿ ಸ್ಕಂದ ಷಷ್ಠಿಯನ್ನ ಧರ್ಮ ವಿಜಯದ ಪರ್ವ ಅಂತ ಕೂಡ ಕರೀತಾರೆ. ಈ ದಿನ ಪೂಜೆಯು ಅನ್ಯಾಯ, ಅಂಧಕಾರ ಮತ್ತು ಕೆಟ್ಟ ಶಕ್ತಿಗಳ ಮೇಲೆ ದೈವಿಕ ಶಕ್ತಿ ಸಾಧಿಸಿದ ವಿಜಯವನ್ನ ಸೂಚಿಸುತ್ತೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡೋದರಿಂದ ಹಲವಾರು ಶುಭ ಫಲಗಳನ್ನ ನಾವು ಪಡಿಬಹುದು. ಯಾಕೆ ನಾವು ಈ ಒಂದು ದಿನವನ್ನ ತುಂಬಾ ವಿಶೇಷ ಅಂತ ಹೇಳ್ತೀವಿ ಅಂದ್ರೆ ಶತ್ರುಗಳ ಮೇಲೆ ನಾವು ವಿಜಯವನ್ನ ಸಾಧಿಸೋದಕ್ಕೆ, ಶತ್ರುಗಳಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ, ಆತ್ಮಬಲ ವೃದ್ಧಿಗೆ ಮತ್ತು ಸಂಕಷ್ಟ ನಿವಾರಣೆಗಾಗಿ ಈ ದಿನ ತುಂಬಾ ವಿಶೇಷ ಅಂತ ಪರಿಗಣಿಸ್ತೀವಿ. ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನ ಸಲ್ಲಿಸ್ಬೇಕು. ಹಾಗೇನೆ ಪ್ರತಿಯೊಬ್ಬ ಭಕ್ತರು ಕೂಡ ಮಾಡಲೇಬೇಕಾದಂತಹ ಅನುಸರಣೆ ಅಂದ್ರೆ ಉಪವಾಸ. ಭಕ್ತಿಯಿಂದ ಪೂಜೆ ಮಾಡ್ಬೇಕು, ಹಾಗೆ ಉಪವಾಸವನ್ನ ಕೈಗೊಳ್ಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು, ನಕಾರಾತ್ಮಕ ಶಕ್ತಿಗಳು ಮತ್ತು ತುಂಬಾ ಅನಾರೋಗ್ಯ ಸಮಸ್ಯೆ ಇದ್ರೆ ಅದೆಲ್ಲ ದೂರವಾಗುತ್ತೆ.
ಚರ್ಮ ವ್ಯಾಧಿಯಿಂದ ಬಳಲ್ತಾ ಇರೋರು, ತುಂಬಾನೇ ಅನಾರೋಗ್ಯ ಸಮಸ್ಯೆ ಇರೋರು, ವಿವಾಹ ತಡವಾಗ್ತಾ ಇದ್ರೆ ಸಂತಾನ ಭಾಗ್ಯಕ್ಕಾಗಿರ್ಬೋದು, ಉದ್ಯೋಗದಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದಾದ್ರೆ, ಸಂಸಾರದ ತಾಪತ್ರಯಗಳು ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ, ಕೋರ್ಟ್ ಕಚೇರಿಯ ಒಂದು ತಾಪತ್ರಯ ನಿಮ್ಗಿದ್ರೆ, ಶತ್ರುಗಳ ಬಾಧೆ ಇದ್ರೆ, ಈ ತರ ಯಾವುದೇ ರೀತಿಯ ಸಂಕಷ್ಟಗಳನ್ನ ನೀವು ಎದುರಿಸ್ತಾ ಇದ್ರೆ ನೀವು ಸುಬ್ರಹ್ಮಣ್ಯ ಸೃಷ್ಟಿಯನ್ನ ಭಕ್ತಿಯಿಂದ ಆಚರಣೆ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸಿಗುತ್ತೆ. ಅವರ ಅನುಗ್ರಹದಿಂದ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ, ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಈ ದಿನ ಉಪವಾಸವನ್ನ ಕೈಗೊಳ್ಳೋದ್ರಿಂದ ಪ್ರತಿಯೊಂದು ಸಂಕಷ್ಟಗಳಿಂದ ನೀವು ಪಾರಾಗ್ಬಹುದು. ಹಾಗೇನೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ಆತ್ಮಬಲ ವೃದ್ಧಿಯಾಗುತ್ತೆ. ಇದು ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಎಂಥದೇ ಕಷ್ಟ ಬರಲಿ ಅದನ್ನ ಎದುರಿಸುವಂತಹ ಆತ್ಮಬಲ ನೀಡುತ್ತೆ. ಸುಬ್ರಹ್ಮಣ್ಯ ಸೃಷ್ಟಿಯನ್ನ ತುಂಬಾ ಸರಳವಾಗಿ ಕೂಡ ಆಚರಣೆ ಮಾಡಬಹುದು. ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ, ಆಡಂಬರದ ಪೂಜೆಯ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರು, ಅಂದ್ರೆ ಸರಳವಾಗಿ ಪೂಜೆ ಮಾಡಿದ್ರು ಅದಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಭಕ್ತಿ ಒಂದು ಮುಖ್ಯವಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನ ಹಾಕೊಂಡು ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ, ನಿಮ್ಮ ಮನೆಯಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅದನ್ನ ಇಟ್ಟು ನೀವು ಪೂಜೆ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಅಭಿಷೇಕವನ್ನ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ಒಂದು ಸುಬ್ರಹ್ಮಣ್ಯ ಸೃಷ್ಟಿಯನ್ನ ತುಂಬಾ ಮಡಿಯಿಂದ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಡಿ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ತುಂಬಾ ಮಡಿಯಿಂದ ನೀವು ಪೂಜೆಯನ್ನ ಮಾಡ್ಬೇಕಾಗತ್ತೆ. ನಿಮ್ಮ ಯಥಾಶಕ್ತಿ ನೀವು ಹೂವನ್ನ ಅರ್ಪಿಸ್ಬೋದು, ಗೆಜ್ಜೆ ವಸ್ತ್ರ ಆಗಿರ್ಬೋದು, ಹಾಗೆ ತುಪ್ಪದ ದೀಪವನ್ನ ಹಚ್ಚುವಂತದ್ದಾಗಿರ್ಬೋದು. ಹಾಗೆ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನ ಅರ್ಪಿಸಿ. ಹಾಗೇನೆ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳುವಂಥದ್ದು, ಮಂತ್ರಗಳನ್ನ ತಪ್ಪದೆ ಹೇಳ್ಕೊಳ್ಳಿ. ಹಾಗೆ ಉಪವಾಸವನ್ನ ನೀವೇನಾದ್ರೂ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ರೆ ಅವತ್ತು ನೀವು ಉಪವಾಸವಿದ್ದು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಿಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕು ಅನ್ನೋದಾದ್ರೆ ಉಪವಾಸವನ್ನ ಖಂಡಿತವಾಗ್ಲೂ ನೀವು ಮಾಡಿ. ಇದು ಒಂದು ಸರಳವಾದಂತಹ ಅನುಸರಣೆ. ಇದನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗಾಗಿ ಸುಬ್ರಹ್ಮಣ್ಯ ಸೃಷ್ಟಿಯ ದಿನ ಉಪವಾಸವನ್ನ ಮಾಡೋದು ತುಂಬಾನೇ ಒಳ್ಳೇದು. ನಮ್ಗೆ ಉಪವಾಸ ಮಾಡಕ್ಕೆ ಆಗಲ್ಲ ಅನ್ನೋರು ನೀವು ಹಾಲು ಹಣ್ಣನ್ನಾದ್ರೂ ನೀವು ತಗೊಂಡು ಉಪವಾಸ ಮಾಡ್ಬೋದು. ಯಾಕೆಂದ್ರೆ ಕೆಲವರಿಗೆ ಮಾಡುವಂತಹ ಶಕ್ತಿ ಇರೋದಿಲ್ಲ, ಅನಾರೋಗ್ಯ ಇರುತ್ತೆ, ಅಂಥವ್ರು ಹಣ್ಣನ್ನಾದ್ರೂ ತಗೊಂಡು ನೀವು ಉಪವಾಸ ಮಾಡ್ಬೋದು. ಸುಬ್ರಹ್ಮಣ್ಯ ಸೃಷ್ಟಿ ಅಂದ್ರೇನೆ ಮನೆಯಲ್ಲಿ ಪೂಜೆ ಮಾಡಿ ಉಪವಾಸವನ್ನ ಕೈಗೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು. ವಿಶೇಷವಾಗಿ ಅಂದು ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಬನ್ನಿ, ಅಲ್ಲಿ ಹೋಗಿ ಅರ್ಚನೆ ಮಾಡಿಸುವಂಥದ್ದು. ಈ ತರ ನೀವು ಪೂಜೆ ಮಾಡಿಸ್ಕೊಂಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ಅವತ್ತು ಸನ್ನಿಧಾನಕ್ಕೆ ಹೋಗಿ ಪ್ರತಿಯೊಬ್ರು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡ್ಕೊಂಬನ್ನಿ. ನಿಜಕ್ಕೂ ನಿಮ್ಗೆ ಅಷ್ಟು ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕತ್ತೆ. ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಈ ಒಂದು ಸರಳವಾದ ಅನುಸರಣೆಗಳನ್ನ ಮಾಡೋದ್ರಿಂದ. ಸುಬ್ರಹ್ಮಣ್ಯ ಸೃಷ್ಟಿ ಅಂದ್ರೇನೆ ಉಪವಾಸವನ್ನ ಕೈಗೊಳ್ಳುವಂಥದ್ದು, ಅಷ್ಟು ಮಹತ್ವ ಖಂಡಿತವಾಗ್ಲೂ ಇದೆ. ಹಾಗಾಗಿ ನೀವು ಏನಾದ್ರೂ ಅಂದ್ಕೊಂಡಿದ್ದು ನೆರವೇರ್ಬೇಕು ಅನ್ನೋದಾದ್ರೆ ಈ ದಿನ ಖಂಡಿತವಾಗ್ಲೂ ಉಪವಾಸವನ್ನ ಮಾಡಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ಈ ಒಂದು ಸುಬ್ರಹ್ಮಣ್ಯ ಸೃಷ್ಟಿ ಯಾವಾಗ ಬಂದಿದೆ ಅಂದ್ರೆ ನವೆಂಬರ್ 26ನೇ ತಾರೀಕು ಬುಧವಾರ. ಪ್ರತಿಯೊಬ್ರು ಕೂಡ ಆಚರಣೆ ಮಾಡಿ. ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳಿಗೆಲ್ಲ ಶಾಶ್ವತವಾದ ಪರಿಹಾರ ಖಂಡಿತವಾಗ್ಲೂ ಸಿಕ್ಕುತ್ತೆ. ಒಂದು ಭಕ್ತಿ ನಂಬಿಕೆ ಇಟ್ಟು ಮಾಡ್ಬೇಕು ಅಷ್ಟೇನೆ. ಹಾಗೇನೆ ಈ ಒಂದು ದಿನ ತುಂಬಾ ವಿಶೇಷ ಅಲ್ವಾ? ಹಾಗಾಗಿ ಪ್ರತಿಯೊಬ್ರು ಕೂಡ ಆಚರಣೆ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿಯ ಬಗ್ಗೆ ನನ್ಗೊತ್ತಿರುವಷ್ಟು ಮಾಹಿತಿನ ತಿಳಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.